ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿದ್ದು ಡಿಸಿಎಂ ಡಿಕೆಗೆ ಮಲ್ಲಿಕಾರ್ಜುನ ಖರ್ಗೆಯವರು ಅಭಯ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಮತ್ತೆ ಶ್ರಮ ಪ್ರಾರ್ಥನೆ ಫಲದ ಬಗ್ಗೆ ಮಾತನಾಡಿದ್ದು ಅಧಿಕಾರ ಹಂಚಿಕೆ ಗುಟ್ಟಿನ ವ್ಯಾಪಾರವೆಂದಿದ್ದಾರೆ. ಬಣ ರಾಜಕೀಯ, ಆತ್ಮಸಾಕ್ಷಿ, ಶ್ರಮದ ಮಾತು. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆಗಳೇ ಆಗ್ತಿವೆ. ಕರ್ನಾಟಕ ಕಾಂಗ್ರೆಸ್ ಮನೆಯಲ್ಲಿನ ಕುರ್ಚಿ ಕಿತ್ತಾಟ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಪಟ್ಟದಾಟ, ಬಣಬಡಿದಾಟದ ಗುಸುಗುಸು ಗುಟ್ಟಿನ ಮಾತು ದೆಹಲಿಯ ಅಂಗಳದಲ್ಲೂ ರಿಂಗಣಿಸ್ತಿದೆ. ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ಕೇಳಿಸ್ಕೊಂಡ್ರಲ್ಲ, ಇದು 5-6 ಜನರ ಗುಟ್ಟಿನ ವ್ಯಾಪಾರ. ನನ್ನನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಾನು ಕೇಳಿಲ್ಲ ಅಂತ ಹೇಳಿರೋ ಡಿಕೆ, ಸಿದ್ದರಾಮಯ್ಯ ನಮ್ಮ ಪಕ್ಷಕ್ಕೆ ದೊಡ್ಡ ಆಸ್ತಿ ಅಂತಲೂ ಹೇಳಿದ್ದಾರೆ. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರು ಇದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಈಗ ಮೇಕೆದಾಟು ಯಾತ್ರೆ, ಇವರೆಲ್ಲ ಮೇಕೆದಾಟು ಯಾತ್ರೆಯಲ್ಲಿ ಪಾಪ ಯಾರೂ ಇರಲಿಲ್ಲ, ಎಲ್ಲ ಬೇಡ ಅಂದ್ಬಿಟ್ರು. ನಡೀತೀನಿ ಅಂತ ನಾನೇ ತೀರ್ಮಾನ ಮಾಡಿದೆ. ನಾನು ಸಿದ್ದರಾಮಯ್ಯ ಇಬ್ಬರು ತೀರ್ಮಾನ ಮಾಡಿದೆ. ಹಗಲು ರಾತ್ರಿ ಇವರೆಲ್ಲ ಎಷ್ಟು ಶ್ರಮಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿದೆ. ಇದು ಹಂಗೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಹೀಗೆ ಡಿಕೆ ಶ್ರಮ ಮತ್ತು ಆತ್ಮಸಾಕ್ಷಿ ಬಗ್ಗೆ ಮಾತನಾಡೋ ಮುನ್ನ ದೆಹಲಿ ಪ್ರಯಾಣ ಬೆಳೆಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಏರ್ಪೋರ್ಟ್ ವರೆಗೂ ಕಾರ್ನಲ್ಲಿ ಸುದೀರ್ಘ ಮಾತುಕತೆ ನಡೆಸಿದ್ರು. ಈ ವೇಳೆ ಡಿಸಿಎಂ ಡಿಕೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಭಯ ನೀಡಿದ್ರು ಎನ್ನಲಾಗಿದೆ. ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಮಾತನಾಡ್ತೀನಿ, ನಿಮ್ಮ ವಿಷಯವಾಗಿ ರಾಹುಲ್ ಗಾಂಧಿ ಜೊತೆ ಸುದೀರ್ಘವಾಗಿ ಚರ್ಚಿಸ್ತೀನಿ. ನೀವು ಯಾವ ಆತಂಕ ಪಡಬೇಡಿ, ಧೈರ್ಯವಾಗಿರಿ. ಅಧಿಕಾರ ವಿಚಾರದ ಬಗ್ಗೆ ನಾನು ವಿವರವಾಗಿ ತಿಳಿಸ್ತೀನಿ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ ಬಳಿಕ ನಿಮಗೆ ಕರೆ ಬರುತ್ತೆ. ನಾನೆಲ್ಲಾ ವಿಚಾರವನ್ನ ಚರ್ಚಿಸಿದ ಬಳಿಕ ನಿಮಗೆ ಕರೆ ಮಾಡ್ತಾರೆ ಅಂತ ಖರ್ಗೆ ಡಿಕೆಗೆ ಅಭಯ ನೀಡಿದ್ದಾರೆ. ಬೆಂಗಳೂರಿನಲ್ಲಿದ್ದ ಎಐಸಿಸಿ ಅಧ್ಯಕ್ಷರು ದೆಹಲಿಗೆ ಮರಳಿದ್ರೆ, ಇನ್ನೊಂದು ಕಡೆ ದೆಹಲಿಗೆ ತೆರಳಿದ್ದ ಡಿಕೆ ಬಣದ ಶಾಸಕರ 2ನೇ ತಂಡ ಹೈಕಮಾಂಡ್ ನಾಯಕರು ಸಿಗದೆ ಬರಿಗೈಯಲ್ಲೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಶಾಸಕರ ದೆಹಲಿ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ, ಶಾಸಕರು ದೆಹಲಿಗೆ ಹೋಗಲು ಸ್ವತಂತ್ರರಾಗಿದ್ದಾರೆ. ಅಂತಿಮವಾಗಿ ಎಲ್ಲಾ ಗೊಂದಲಗಳಿಗೂ ಹೈಕಮಾಂಡ್ ಫುಲ್ ಸ್ಟಾಪ್ ಇಡಬೇಕು ಅಂದಿದ್ದಾರೆ. MLAಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಕೇಳಲಿಕ್ಕೆ ನಾವು. ದೆಹಲಿಯಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಬಹಿರಂಗವಾಗಿ ಮಾತನಾಡೋ ವಿಷಯವಲ್ಲ, ರಾಹುಲ್ ಗಾಂಧಿ ಸಭೆ ಮಾಡಿದ್ರೆ ಚರ್ಚಿಸ್ತೀನಿ ಅಂದಿದ್ದಾರೆ. ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಅಲ್ಲ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ಈ ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡಲ್ಲ. ಮೀಟಿಂಗ್ ಆದರೆ ಚರ್ಚೆ ಮಾಡ್ತಾರೆ. ಬಣದಾಟಕ್ಕೆ ಮದ್ದರಿಯಲು ಹೈಕಮಾಂಡ್ ಮುಂದಾಗಿದೆ. ರಾಹುಲ್ ಸಮ್ಮುಖದಲ್ಲೇ ನವೆಂಬರ್ 29ರಂದು ಸಂಧಾನ ಮಾತುಕತೆ ನಡೆಯೋ ಸಾಧ್ಯತೆ ಇದೆ. ಬಹುತೇಕ ವಾರಾಂತ್ಯಕ್ಕೆ ದೆಹಲಿಗೆ ಸಿಎಂ ಡಿಸಿಎಂ ರನ್ನ ಕರೆಸಿಕೊಳ್ತಾರೆ ಎನ್ನಲಾಗಿದೆ. ಇತ್ತ ದೆಹಲಿಯಲ್ಲಿ ಬ್ಯೂರೋ ರಿಪೋರ್ಟ್, TV9.